ನಮಸ್ತೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಹಣದ ಕಷ್ಟ ತೀರುತ್ತಿಲ್ಲವೇ? ಎಷ್ಟೇ ದುಡಿದರೂ ಕೈಯಲ್ಲಿ ಕಾಸು ನಿಲ್ಲುತ್ತಿಲ್ಲವೇ? ಸಾಲದ ಬಾಧೆ ಕಾಡುತ್ತಿದೆಯೇ? ಮನಸ್ಸಿಗೆ ನೆಮ್ಮದಿ ಇಲ್ಲವೇ? ಹಾಗಿದ್ದರೆ ಈ ಒಂದು ವಿಡಿಯೋ ನಿಮಗಾಗಿ. ಏಕೆಂದರೆ ನಮ್ಮ ಇಡೀ ಜೀವಮಾನದಲ್ಲೇ ಇಂತಹ ಒಂದು ಅಪರೂಪದ ಅದ್ಭುತವಾದಂತಹ ಈ ಕ್ಷಣ ಸಿಗುವುದಿಲ್ಲ. ಅಂತಹ ಕ್ಷಣ ಬಂದಿದೆ. ಜೂನ್ 5 ಹಾಗೂ ಜೂನ್ 6 ಈ ಒಂದು ಅಧಿಕ ಮಾಸದಲ್ಲಿ ಬಂದಿರುವಂತಹ ಶ್ರವಣ ನಕ್ಷತ್ರದ ಈ ಒಂದು ಸುದಿನ. ಅದು ಕೂಡ ಶುಕ್ರವಾರದೊಂದೇ ಆರಂಭ ಆಗ್ತಾ ಇದೆ. 2 ದಿನ ಇರುವಂತಹ ಈ ಒಂದು ದಿನದಲ್ಲಿ ವಿಷ್ಣು ಲಕ್ಷ್ಮಿಯ ನಾವು ಪೂಜೆ ಮಾಡುವುದರಿಂದ, ಆರಾಧಿಸುವುದರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ. ಯಾಕೆಂದರೆ ಇಂತಹ ಅದ್ಭುತವಾದಂತಹ ಅಧಿಕ ಮಾಸದ ಈ ಶ್ರವಣ ನಕ್ಷತ್ರದ ಯೋಗ ಬರಲು ಕೂಡ ಕೋಟಿ ಜನ್ಮದ ಪುಣ್ಯವಿರಬೇಕು. ಈ ದಿನ ನಾವು ಮಾಡುವಂತಹ ದೇವರ ಪೂಜೆ, ಆರಾಧನೆ, ಮಂತ್ರಗಳ ಜಪ, ಹಾಗೆ ಧ್ಯಾನ ಮತ್ತು ದೀಪಾರಾಧನೆ ನಮ್ಮ 7 ಜನ್ಮದ ದಾರಿದ್ರ್ಯವನ್ನು ಕೂಡ ಮಂಜಿನಂತೆ ಕರಗಿಸಿಬಿಡುತ್ತದೆಯಂತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರವಣ ನಕ್ಷತ್ರದ ನಿಖರ ಶುಭ ಮುಹೂರ್ತ ಯಾವುದು, ಈ ದಿನದ ಪೂಜಾ ವಿಧಾನ, ಮುಖ್ಯವಾಗಿ 33 ದೀಪಗಳ ಆರಾಧನೆಯನ್ನು ಹೇಗೆ ಮಾಡಬೇಕು ಮತ್ತು ಯಾವ ದಾನ ಮಾಡುವುದರಿಂದ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಅತ್ಯಂತ ಸರಳವಾಗಿ ತಿಳಿದುಕೊಳ್ಳಲಿದ್ದೇವೆ. ಆದ್ದರಿಂದ ವಿಡಿಯೋನ ಎಲ್ಲೂ ಕೂಡ ನಿಲ್ಲಿಸದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ಈ ದಿನದ ಮಹತ್ವವನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎನ್ನಲಾಗುತ್ತದೆ. ಅಂದರೆ ಇದು ಸಾಕ್ಷಾತ್ ಶ್ರೀಹರಿಯ ಮಾಸವಾಗಿದೆ. ಇನ್ನು ಶ್ರವಣ ನಕ್ಷತ್ರ ಎಂದರೆ ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಜನ್ಮ ನಕ್ಷತ್ರ. ಅಧಿಕ ಮಾಸದಲ್ಲಿ ಮದುವೆ, ಮುಂಚೆ ಗೃಹ ಪ್ರವೇಶದಂತಹ ಲೌಕಿಕ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ನಿಜ. ಆದರೆ ದೇವರ ಪೂಜೆ, ಜಪ, ತಪ ಮತ್ತು ದೀಪಾರಾಧನೆ ಮಾಡಲು ಇದು ಇಡೀ ವರ್ಷದಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ತಿಂಗಳಾಗಿದೆ. ಈ ಮಾಸದಲ್ಲಿ ನಾವು ಮಾಡುವ ಒಂದು ಸಣ್ಣ ಒಳ್ಳೆಯ ಕೆಲಸಕ್ಕೂ ಕೂಡ 10 ಪಟ್ಟು ಹೆಚ್ಚು ಪುಣ್ಯ ಲಭಿಸುತ್ತದೆಯಂತೆ. ಅದರಲ್ಲೂ ಈ ದಿನ ಶುಕ್ರವಾರ ಆಗಿರುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ಕೂಡ ನಮಗೆ ಸುಲಭವಾಗಿ ಪ್ರಾಪ್ತಿಯಾಗುತ್ತದೆ. ಈ ಅಪರೂಪದ ಶ್ರವಣ ನಕ್ಷತ್ರದ ಒಂದು ಶುಭ ಸಮಯವನ್ನು ನೋಡುವುದಾದರೆ ಇದು ಆರಂಭ ಆಗ್ತಾ ಇರೋದು ಜೂನ್ 5ರ ಶುಕ್ರವಾರದಂದು ಮುಂಜಾನೆಯ ಜಾವ 3:43ಕ್ಕೆ. ಹಾಗೆ ಇದು ಕೊನೆಗೊಳ್ತಾ ಇರೋದು ಜೂನ್ 6ರ ಬೆಳಗ್ಗಿನ ಜಾವ 6:05ಕ್ಕೆ. ಅಂದರೆ ಶನಿವಾರದಂದು ಇದು ಕೊನೆಗೊಳ್ಳುತ್ತಿದೆ. ಬೆಳಗ್ಗಿನ ಪೂಜೆಗೆ ಅಭಿಜಿತ್ ಮುಹೂರ್ತ ನೋಡುವುದಾದರೆ ಬೆಳಿಗ್ಗೆ 11:30ರಿಂದ ಮಧ್ಯಾಹ್ನ 12:23ರವರೆಗೆ ಶುಭ ಸಮಯವಾಗಿರುತ್ತದೆ. ಸಂಜೆಯ ವೇಳೆ ಅಮೃತ ಕಾಲದ ಒಂದು ದೀಪಾರಾಧನೆಗೆ ಇರುವಂತಹ ಶುಭ ಸಮಯ ಯಾವುದೆಂದರೆ ಸಂಜೆ 6:38ರಿಂದ ರಾತ್ರಿ 8:23ರವರೆಗೆ ಅತ್ಯಂತ ಶುಭ ಸಮಯವಾಗಿರುತ್ತದೆ. ಈ ಒಂದು ಗೋಧೂಳಿ ಸಮಯದಲ್ಲಿ ನಾವು ಪೂಜೆ ಮಾಡುವುದಾಗಲಿ ಅಥವಾ ದೀಪಾರಾಧನೆ ಮಾಡುವುದು ಅತ್ಯಂತ ಮಂಗಳಕರ. ಈಗ ಪೂಜೆ ಮಾಡುವಂಥ ವಿಧಾನ ಹಾಗೆ ದೀಪಾರಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಬೆಳಗ್ಗೆ ಬೇಕಾಗಿದ್ದು ಈ ಶುಭ ದಿನದಂದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿಕೊಳ್ಳಬೇಕು. ಗಂಗಾ ಜಲವಿದ್ದರೆ ಅದನ್ನು ಪ್ರೋಕ್ಷಣೆ ಮಾಡಿ ಸ್ವಚ್ಛಗೊಳಿಸಿಕೊಳ್ಳಬೇಕು. ನಂತರ ಸ್ನಾನವನ್ನು ಮುಗಿಸಿ ಶುಭ್ರ ಬಟ್ಟೆಗಳನ್ನು ಧರಿಸಿ ದೇವರ ಕೋಣೆಯನ್ನು ಕೂಡ ಸ್ವಚ್ಛಗೊಳಿಸಿಕೊಳ್ಳಬೇಕು. ಗಂಗಾ ಜಲವನ್ನು ಪ್ರೋಕ್ಷಣೆ ಮಾಡಿ ಸ್ವಚ್ಛಗೊಳಿಸಿಕೊಂಡರೆ ಮಂಗಳಕರ. ನಂತರ ವಿಷ್ಣು ಲಕ್ಷ್ಮಿಯರ ಫೋಟೋ, ಅಂದರೆ ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ವೆಂಕಟೇಶ್ವರರ ಫೋಟೋ ಇದ್ದರೆ, ವಿಗ್ರಹವಿದ್ದರೆ ಅದನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ. ಅದಕ್ಕೆ ಹಳದಿ ಹೂಗಳು, ತುಳಸಿ ದಳದ ಒಂದು ಮಾಲೆಯನ್ನು ಎಲ್ಲವನ್ನು ಅರ್ಪಿಸಿ ಅಲಂಕರಿಸಬೇಕು. ಹಾಗೆ ಚಂದನ, ಅರಿಶಿನ, ಕುಂಕುಮದಿಂದ ದೇವರಿಗೆ ಅಲಂಕರಿಸಿ. ನಂತರ ದೇವರ ಮುಂದೆ ತುಪ್ಪದ ದೀಪಗಳನ್ನು ಬೆಳಗಿಸಿ. ಹಾಗೆ ಹಣ್ಣುಗಳನ್ನಿಟ್ಟು, ಕಾಯಿಯನ್ನಿಟ್ಟು ಮತ್ತು ನೈವೇದ್ಯವಾಗಿ ಪಾಯಸ ಅಥವಾ ಇನ್ನಿತರೆ ಯಾವುದೇ
ನೈವೇದ್ಯವನ್ನು ಇಟ್ಟು ಪೂಜೆ ಪ್ರಾರಂಭಿಸಬೇಕು. ಮೊದಲಿಗೆ ಗಣೇಶನನ್ನು ಸ್ಮರಿಸುತ್ತಾ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸುತ್ತಾ ನಂತರ ಪೂಜೆ ಆರಂಭಿಸಿ. ಹಾಗೆ ಕುಲದೇವರನ್ನು ನೆನೆಸಿಕೊಳ್ಳುತ್ತಾ ಪೂಜೆ ಮಾಡಿ. ಧೂಪ ದೀಪಗಳನ್ನು ಬೆಳಗುತ್ತಾ ದೇವರ ಧ್ಯಾನ ಮಾಡಿ. ಹಾಗೆ ದೇವರ ಭಜನೆ ಮಂತ್ರಗಳು, ದೇವರ ಚಾಲೀಸ ಅಂದರೆ ವಿಷ್ಣು ಚಾಲೀಸ ಆಗಲಿ ಅಥವಾ ಲಕ್ಷ್ಮಿಯ ಒಂದು ಮಂತ್ರಗಳನ್ನಾಗಲಿ ಪಠಿಸಿ. ಈ ಒಂದು ಶುಭ ದಿನದಂದು 33 ತುಪ್ಪದ ದೀಪಗಳನ್ನು ದೇವರ ಮುಂದೆ ಬೆಳಗುವುದು ವಾಡಿಕೆ. ಯಾಕೆಂದರೆ ಮನೆಯಲ್ಲಿ ಏನೇ ಕಷ್ಟಗಳಿದ್ದರೂ ಸಮಸ್ಯೆಗಳಿದ್ದರೂ ಈ ಶುಭ ದಿನದಂದು 33 ತುಪ್ಪದ ದೀಪಗಳನ್ನು ಹಚ್ಚುವುದರಿಂದ ಅವೆಲ್ಲವೂ ದೂರವಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಹಾಗೆ ದೇವರ ಕೃಪೆ ನಮ್ಮ ಮೇಲಿರುತ್ತದೆ. ಈ ಒಂದು ಮಣ್ಣಿನ ದೀಪಗಳನ್ನು ನಾವು ಸಂಜೆಯ ವೇಳೆ ಹಚ್ಚುವುದು ತುಂಬ ಶುಭ. ಯಾಕೆಂದರೆ ಗೋಧೂಳಿಯ ಸಮಯದಲ್ಲಿ ಹೆಚ್ಚಿನ ಒಂದು ಶುಭ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ. ಆದ್ದರಿಂದ ಇದನ್ನು ತುಳಸಿ ಕಟ್ಟೆಯ ಬಳಿಯಾಗಲಿ ಅಥವಾ ದೇವರ ಮನೆಯ ಒಂದು ಒಳಗಡೆ ಪೂಜೆ ಮಾಡುವಂಥ ಸ್ಥಳದಲ್ಲಾಗಲಿ ಇದನ್ನು ಹಚ್ಚಬಹುದಾಗಿದೆ. ಅದರಲ್ಲಿಯೂ ಈ ಶುಭ ದಿನದಂದು ಶುಕ್ರವಾರ ಸಂಜೆಯ ವೇಳೆ ದೀಪಾರಾಧನೆ ಮಾಡುವುದರಿಂದ ಮಹಾಲಕ್ಷ್ಮಿಯು ಪ್ರಸನ್ನಳಾಗಿ ನಿಮ್ಮ ಮನೆಯೊಳಗೆ ವೆಂಕಟೇಶ್ವರ ಅಥವಾ ನಾರಾಯಣನ ಜೊತೆಯಲ್ಲೇ ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆ ಇದೆ. ದೀಪಗಳನ್ನೆಲ್ಲ ಹಚ್ಚಿದ ಬಳಿಕ ಮಂತ್ರಗಳನ್ನು ಪಠಿಸಿ. ಯಾಕೆಂದರೆ ಮಂತ್ರಗಳೆಂದರೆ ದೇವರಿಗೆ ಬಲು ಪ್ರೀತಿ. ಆದ್ದರಿಂದ ಇವೆಲ್ಲವನ್ನು ಮಾಡಿದ ಬಳಿಕ ಶಾಂತ ಮನಸ್ಸಿನಿಂದ ನಿಮಗೆ ಯಾವುದು ಸಾಧ್ಯವೋ ಆ ಮಂತ್ರಗಳನ್ನು ಕನಿಷ್ಠ 21 ಬಾರಿಯಾದರೂ ಪಠಿಸಿ, ಗರಿಷ್ಠ 108 ಬಾರಿಯಾದರೂ ಜಪಿಸಬಹುದಾಗಿದೆ. ಹಾಗಿದ್ದರೆ ಈಗ ಕೆಲವು ಮಂತ್ರಗಳನ್ನು ಕೇಳೋಣ, ಜೊತೆಯಲ್ಲಿ ನೀವು ಕೂಡ ಪಠಿಸಬಹುದು. ಮನಃಶಾಂತಿಗಾಗಿ, ರಕ್ಷಣೆಗಾಗಿ ಈಗ ಕೇಳೋಣ ವಿಷ್ಣು ಗಾಯತ್ರಿ ಮಂತ್ರ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಸಕಲ ಕಷ್ಟಗಳ ನಿವಾರಣೆಗಾಗಿ ಅಧಿಕ ಮಾಸದಲ್ಲಿ ಬರುವಂತಹ ವಾಸುದೇವ ಅಂದರೆ ನಾರಾಯಣನ ಈ ಒಂದು ಮೂಲ ಮಂತ್ರ ಕೇಳೋಣ. ಓಂ ನಮೋ ಭಗವತೆ ವಾಸುದೇವಾಯ. ಈ ಶುಭ ದಿನ ಕೇಳಿ ಗ್ರಹದೋಷ ನಿವಾರಣೆಗಾಗಿ ಶ್ರವಣ ನಕ್ಷತ್ರದ ಈ ಪವಿತ್ರ ಮಂತ್ರ. ಓಂ ಶ್ರವಣ ನಕ್ಷತ್ರ ದೇವತಾಯೇ ನಮಃ. ಓಂ ವಿಷ್ಣವೇ ನಮಃ. ಕೊನೆಯದಾಗಿ ಲಕ್ಷ್ಮಿ ಅನುಗ್ರಹಕ್ಕಾಗಿ, ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ ಈ ಒಂದು ಮಹಾಲಕ್ಷ್ಮಿಯ ಪವಿತ್ರ ಮಂತ್ರ ಕೇಳಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ. ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ. ಈ ವಿಡಿಯೋದ ಕೊನೆ ಹಂತಕ್ಕೆ ಬಂದೇ ಬಿಟ್ಟಿದ್ದೀವಿ. ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ದಾನದ ಬಗ್ಗೆ ಕೇಳೋಣ. ನಾವು ಈ ಒಂದು ಶುಭ ದಿನದಂದು ಸರಳ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಇಡೀ ದಿನ ಮನೆಯಲ್ಲಿ ಯಾರು ಕೂಡ ಜಗಳ ಆಡಬಾರ್ದು. ಉಗುರು ಕತ್ತರಿಸುವುದಾಗಲಿ, ಕೂದಲು ಕತ್ತರಿಸುವುದಾಗಲಿ ಮಾಡಬೇಡಿ. ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಊಟ ಸೇವಿಸುವುದು ಒಳ್ಳೆಯದು. ಮಾಂಸಾಹಾರವನ್ನು ಮುಟ್ಟಲೇಬೇಡಿ. ಕೊನೆಯದಾಗಿ ಹಾಗೆಯೇ ಗಿಡಗಳಿಗೆ ನೀರು ಹಾಕುವುದಾಗಲಿ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದಾಗಲಿ ಮಾಡಿ.
ಕೊನೆಯದಾಗಿ ದಾನ ಮಾಡುವುದರ ಬಗ್ಗೆ. ಅಧಿಕ ಮಾಸದಲ್ಲಿ ಕೊಡುವ ದಾನ ನೇರವಾಗಿ ದೇವರಿಗೆ ತಲುಪುತ್ತದೆಯಂತೆ. ಈ ದಿನ ಸಂಜೆ ಪೂಜೆಯ ನಂತರ ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ಹಳದಿ ಬಣ್ಣದ ಹಣ್ಣುಗಳಾಗಲಿ, ಅಂದರೆ ಬಾಳೆಹಣ್ಣು ಈ ರೀತಿಯಲ್ಲಿ ದಾನ ಮಾಡಿ, ಮತ್ತು ವಸ್ತ್ರಗಳನ್ನು ಕೂಡ ದಾನ ಮಾಡಬಹುದು. ಅಕ್ಕಿ, ಗೋಧಿ ನಿಮ್ಮ ಕೈಲಾದಷ್ಟು ದಕ್ಷಿಣೆ ಕೊಟ್ಟು ದಾನಗಳನ್ನು ಮಾಡಿ ಯಥಾಶಕ್ತಿ ದೇವರಿಗೆ ನಾವು ಯಾವ ರೀತಿ ಅಂದರೆ ನಮ್ಮ ಮನಸ್ಸಿನಿಂದ ನಾವು ಮಾಡಿದಂಥ ದಾನ ಆ ದೇವರಿಗೆ ತಲುಪುತ್ತದೆಯಂತೆ. ಯಾವುದೇ ರೀತಿಯ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಮಾಡಬೇಡಿ. ನೀವು ಒಂದು ಗೌಪ್ಯವಾಗಿ ಮಾಡುವಂಥ ದಾನ ತುಂಬ ಶ್ರೇಷ್ಠವಾದದ್ದು. ಇದು ದೇವರಿಗೆ ನೇರವಾಗಿ ತಲುಪುತ್ತದೆ, ಪುಣ್ಯ ಲಭಿಸುತ್ತದೆ. ಮತ್ತು ಅಷ್ಟೇ ಅಲ್ಲ, ಮತ್ತು ಪಿತೃಗಳ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತದೆ. ಯಾಕೆಂದರೆ ಪಿತೃಗಳ ಒಂದು ಆಶೀರ್ವಾದ ಇರಲೇಬೇಕು ನಮ್ಮ ಕುಟುಂಬದಲ್ಲಿ. ಅವರು ಶಾಂತಿಯಾಗಿದ್ದರೆ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕರೆ ಮಾತ್ರ ನಮ್ಮ ಮನೆತನ ಮತ್ತು ಅವರ ಆಶೀರ್ವಾದ ಸದಾ ಇರುತ್ತದೆ, ಸುಭಿಕ್ಷೆಯಾಗಿರುತ್ತದೆ. ಇನ್ನೂ ಅನೇಕ ದಾನಗಳನ್ನು ಮಾಡಬಹುದು. ಅಂದರೆ ದೀಪದಾನ, ವೃಕ್ಷದಾನ, ಈ ರೀತಿಯಾಗಿ ಅನೇಕ ದಾನವನ್ನು ಮಾಡಬಹುದಾಗಿದೆ. ಹಿರಿಯರನ್ನು ಕೇಳಿ ನೀವು ದಾನ ಮಾಡಬಹುದು, ಅಥವಾ ನಾನು ಅದರ ಬಗ್ಗೆ ಒಂದು ವಿಡಿಯೋನೇ ಮಾಡಿ ಹಾಕ್ತೇನೆ, ಅದನ್ನು ನೋಡಿ ನೀವು ಪಾಲಿಸಬಹುದಾಗಿದೆ. ಇನ್ನು ಏನು ಹೇಳಬೇಕು ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರ ಜೊತೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ಆಧ್ಯಾತ್ಮಿಕ ಮಾಹಿತಿಗಾಗಿ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಬರೆಯೋದನ್ನು ಮರಿಬೇಡಿ. ಭಗವಂತನು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಹರಿ ಓಂ.